ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಕೀರ್ತಿಸ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ವೆಲ್ಕಮ್. ಸೊ ಇದು ಫ್ರೈಡೇ ಕಂಟಿನ್ಯೂ ವ್ಲಾಗ್. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಯೋಗ ಡೇಗೆ ಯಾವ ಡ್ರೆಸ್ ಹಾಕ್ಕೊಂಡು ಹೋಗ್ತೀನಿ ಅಂತ, ನೆಕ್ಸ್ಟ್ ವ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ ಅಂತ. ಸೊ ಇವತ್ತು ನಾನು ಆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಲೆಟ್ ಸ್ಟಾರ್ಟ್. ಸೊ ಅದು ಎರಡು ಡ್ರೆಸ್ ಕೂಡ ನನಗೆ, ಅದು ಎರಡು ಡ್ರೆಸ್ ತೋರಿಸಿದ್ನಲ್ಲ, ವೈಟ್ ಡ್ರೆಸ್, ಅದೆರಡು ಕೂಡ ನನಗೆ ಆಗ್ತಾಯಿಲ್ಲ. ಸೊ ನಾನು ಜೀನ್ಸ್ಗಂತ ಒಂದು ವೈಟ್ ಟಾಪ್ ತೊಗೊಂಡಿದ್ದೆ, ಅದನ್ನೇ ಹಾಕ್ಕೊಂಡು ಹೋಗೋಣ ಅಂತ. ಏನು ಮಾಡೋಕ್ಕಾಗಲ್ಲ ನೋಡಿ. ಈಗ ಇಲ್ಲ ಅಂದರೆ ಒಂಥರ ಎರಡು ಟಾಪ್ ಇದೆ, ವೈಟು ಇದು ಮತ್ತು ಇನ್ನೊಂದು ಹಲ್ಲಿ ಇದ್ದರೂ ಕೂಡ ಅಷ್ಟೇ ಅಲ್ಲ. ವೈಟ್ ಕಲರ್ ಹತ್ರ ಟಾಪ್ ಕೂಡ ಇದೆ, ಅಂದರೆ ಟೀ ಶರ್ಟು ಸಣ್ಣ ಇದ್ದಿದ್ರೆ ಇದೆಲ್ಲ ನಿಜಕ್ಕೂ ಆಗ್ತಾಯಿತ್ತು. ಇದೆಲ್ಲ 1 ಅಥವಾ 2 ಟೈಮ್ಸ್ ನೋಡಿ. ವೈಟ್ ಇದು ಬಟ್ಟೆನೇ ಇಲ್ಲ ಅಂತಲ್ಲ, ಚೂಡಿದಾರ್ ಎರಡಿದೆ, ಈ ಥರ ಟೀ ಶರ್ಟ್ ನೋಡಿ. ಇದು ನೋಡ್ರೇ ಗೊತ್ತಾಗುತ್ತೆ, ಬಿಕಾಸ್ ನೋಡಿ ಇದು ಪ್ರಿಂಟಿಂಗ್ ಒಂಚೂರು ಕೂಡ ಮಾಸಿಲ್ಲ. ಅಷ್ಟು ಕಡಿಮೆ ಟೈಮ್ ಇದನ್ನು ಹಾಕಿರೋದು. ಅದೇ ನಿಜ, ಎಲ್ಲ ಹುಡುಕಿ ಅದು ಹಾಕ್ಕೊಂಡು ಟ್ರೈ ಮಾಡಿ ಸ್ಟಿಚಸ್ ಯಾವುದು ಬಿಚ್ಚೋಕ್ಕಾಗಲ್ಲ. ಅದಾದಮೇಲೆ ಫುಲ್ ಬೇಜಾರಾಗೋಯ್ತು. ಈಗ ಇದನ್ನೆಲ್ಲ ಈ ಚೀಲದಲ್ಲಿ ಆಗಲ್ಲ, ಬೇರೆ ಚೀಲದಲ್ಲಿ ತುಂಬಿಟ್ಟು ಓದ್ಕೋಬೇಕು. ನಾಳೆ ಟೆಸ್ಟ್ ಬೇರೆ ಇದೆ, ಎಷ್ಟು ಮಾರ್ಕ್ಸ್ ಬರುತ್ತೋ ಏನು ಗೊತ್ತಿಲ್ಲ. ಒಟ್ನಲ್ಲಿ ನಾಳೆ ನಾನು ಅದೇ ಜೀನ್ಸ್ದು ಟಾಪ್ ಇದೆ ಅಂತ ಹೇಳಿದ್ನಲ್ಲ, ಅದೇ ಹಾಕ್ಕೊಂಡು ಹೋಗ್ತೀನಿ. ಇದು ಹೇಳಿದ್ನಲ್ಲ, ದಪ್ಪ ಇರೋರ ಕಷ್ಟ, ಓವರ್ ವೆಯ್ಟ್ ಇರೋರ ಕಷ್ಟ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಒಬ್ಬೊಬ್ಬರು ಎಷ್ಟು ನೋಡಿ, ಈಗ ನನಗೇನೋ ಇದಾಗಿದ್ದರೆ ಇದ್ರ ಜೊತೆ ಕಂಬೈನ್ ಮಾಡಿ ಹಾಕ್ಕೊಂಡು ಹೋಗ್ತೀನಿ. ಈಗ ಇದೆಲ್ಲ ಎತ್ತಿಡಬೇಕು ಚೀಲಕ್ಕೆ. ಎತ್ತಿಟ್ಟಾದಮೇಲೆ ಓದ್ಕೋಬೇಕು. ಓದೋಕ್ಕೆ ನಿಜವಾಗ್ಲೂ ಮನಸ್ಸಿಲ್ಲ, ಆದರೂ ಓದಬೇಕು. ನೆನ್ನೆ ಸ್ವಲ್ಪ ಓದಿದ್ದೆ, ನೆನ್ನೆ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಿರುತ್ತೆ, ಅಂದರೆ ಲಾಸ್ಟ್ ಅಪ್ಲೋಡ್ ಮಾಡಿರೋ ವಿಡಿಯೋ. ಇನ್ನೊಂದು ಸ್ವಲ್ಪ ಇದೆ, ಬಟ್ ಓದಬೇಕು, ಓದ್ತೀನಿ ಗೈಸ್. ಅದು ಎಲ್ಲ ಹುಡ್ಕೋಕೆ ಹೋಗಿ ಇವನ್ನೆಲ್ಲ ಹಿಂಗೆ ಮಾಡಿದ್ದಾಯಿತು. ಮತ್ತು ಇವನ್ನೆಲ್ಲ ಈಗ ಜೋಡಿಸ್ಬೇಕು. ಸೊ ನಾಳೆ ಹಾಕ್ಕೊಂಡು ಹೋಗೋದು ಇದೆ. ನಾನು ಉಲ್ಟಾ ಇದೇನೆ ಜೀನ್ಸ್ ಮೇಲೆ ಹಾಕೋ ಟಾಪು ಇದೆ, ವೀಕಲ್ಲಿ ಹಾಕ್ಕೊಂಡು ಹೋಗಿದೆ. ಆದರೂ ಮತ್ತೆ ಇದೇ ಹಾಕ್ಕೊಂಡು ಹೋಗ್ತಾಯಿದ್ದೀನಿ, ಆದರೆ ಇರೋದ್ರಿಂದ ಕಂಫರ್ಟೇಬಲ್ ಆಗಿ, ಅದಕ್ಕೋಸ್ಕರ. ಸೊ ಇವನ್ನೆಲ್ಲ ಮತ್ತೆ ಜೋಡಿಸ್ಬೇಕು ಗೈಸ್. ಇದೆಲ್ಲ ಗ್ರ್ಯಾಂಡ್ ಡ್ರೆಸ್ಸಸ್ಸು, ಚೀಲದಲ್ಲೂ ಹಾಕಿದ್ದೀನಲ್ಲ, ಅವು ಕೂಡ ಗ್ರ್ಯಾಂಡ್ ಡ್ರೆಸ್ಸಸ್ಸು. ಇಷ್ಟು ಫಿಲ್ ಆಗಿಬಿಟ್ಟಿದೆ ಅಂತ ಅದನ್ನು ಅದರೊಳಗೆ ಇಟ್ಟಿದ್ದೀನಿ ಅಷ್ಟೆ. ಇನ್ನು ನಾನು ಕಾಲೇಜ್ ಮುಗಿಸ್ಕೊಂಡು, ಅಂದರೆ ನೆಕ್ಸ್ಟ್ ಡೇ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಬಸ್ಸಲ್ಲಿ ಹಾಗೆ ಒಂದಿಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಬಸ್ಸಲ್ಲೂ ಒಂದಿಷ್ಟು ಕ್ಲಿಪ್ಪಿಂಗ್ಸ್ ಇರಲಿ ಅಂತ. ನಾನು ಮನೆಗೆ ಹೋಗ್ಬೇಕಾದ್ರೆ ಯೂಶ್ವಲಿ ಬಸ್ ಖಾಲಿ ಇರುತ್ತೆ, ಒಂದೊಂದು ಸಲ ರಶ್ ಇರ್ತಾರೆ. ಸೊ ಸುಮ್ಮನೆ ಡ್ರೆಸ್ ಹಾಕ್ಕೊಂಡು ಹೋಗಿದ್ದು, ಮಾಮೂಲಿ ಡ್ರೆಸ್ ಹಾಕ್ಕೊಂಡಿದ್ರು ಏನೂ ಆಗ್ತಾ ಇರಲಿಲ್ಲ. ನಾನು ಅಂದ್ಕೊಂಡೆ ಬೆಳಗ್ಗೆ ಕೂಡ, ಬಟ್ ಅಕಸ್ಮಾತ್ ಎಲ್ಲರೂ ವೈಟ್ ಹಾಕ್ಕೊಂಬಂದು ನಾನು ಮಾತ್ರ ಬೇರೆ ಕಲರ್ ಹಾಕ್ಕೊಂಡು ಹೋಗಿದ್ರೆ ಅಂತ ಅನ್ನಿಸ್ತಿತ್ತು. ಅದಕ್ಕೆ ಇದು ಹಾಕ್ಕೊಂಡು ಹೋದೆ. ಯೋಗ ಮಾಡ್ತಾರ ಕೇಳಿದರು. ಯೂಶ್ವಲಿ ಬೆಳಗ್ಗೆ ಹೊತ್ತು ನಾವು ಹೋಗೋದೇ ಕಷ್ಟ, ಇವಾಗ ನೋಡಿದಷ್ಟು ಕಡಿಮೆ ಜನ ಬೆಳಗ್ಗೆ ಹೊತ್ತಿರಲ್ಲ. ಇನ್ನು ನಾನು ಮನೆಗೆ ಬಂದು ರೀಚ್ ಆದೆ. ನನ್ನ ಔಟ್ಫಿಟ್ ಬಂದು ಈ ಜೀನ್ಸ್ ಮತ್ತು ಈ ಟಾಪ್ ಆಗಿತ್ತು ಇವತ್ತಿನ ಔಟ್ಫಿಟ್. ಬಂದಾದಮೇಲೆ ನಾನು ಮಾರ್ನಿಂಗ್ ಸ್ವಲ್ಪ ಟೊಮೆಟೊ ಬಾತ್ ತಿಂದಿದ್ದೆ ಅಷ್ಟೇ, ತುಂಬ ಹೊಟ್ಟೆ ಹಶ್ವಾಗ್ತಾಯಿತ್ತು. ಬಂದು ಒಂದು 2:30 ಅಂದರೆ 2:23ಕ್ಕೆ ಟೊಮೆಟೊ ಬಾತ್ ತಿಂದೆ ಗೈಸ್. ಈಗ ಟೊಮೆಟೊ ಬಾತ್ ತಿಂತಾಯಿದ್ದೀನಿ. ಈಗ ಟೈಮ್ ಬಂದು 2:23. ನಾನು 1:40ಗೆ ಮನೆಗೆ ಬಂದಿದ್ದು ಇವತ್ತು. ಸೊ ಸ್ವಲ್ಪ ಫೋನ್ ನೋಡ್ಕೊಂಡು ಇವಾಗ ತಿಂತಾಯಿದ್ದೀನಿ. ಬೆಳಗ್ಗೆ ಒಂಚೂರು ತಿಂದಿದ್ದು ಬಿಸಿಲು, ಇವಾಗಲೇ ತಿಂತಾ ಇರೋದು. ಸೊ ಅದ್ರ ಜೊತೆಗೆ ಚೋತಾಪುರಿ ಮಾವಿನಕಾಯಿ ನನ್ನ ಫೇವ್ರೆಟ್.
ಇನ್ನು ಇದು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ತುಂಬ ದಿನದಿಂದ ಅನ್ಕೋತಾ ಇದ್ದೆ ಈ ಕೇಕ್ ರೆಸಿಪಿನ ಟ್ರೈ ಮಾಡಬೇಕು ಅಂತ. ಏನು ಕೇಕ್ ರೆಸಿಪಿ ಅಂತ ಈ ವಿಡಿಯೋನ ನೀವೇ ನೋಡಿ ಗೊತ್ತಾಗುತ್ತೆ. ಆ್ಯಂಡ್ ಹೇಗೆ ಬಂತು ಎಲ್ಲನೂ ರಿವ್ಯೂ ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ನೋಡಿ ಪೂರ್ತಿಯಾಗಿ ನಿಮಗೆ ಗೊತ್ತಾಗುತ್ತೆ ಏನು ಕೇಕು ಏನು ಎತ್ತ ಅಂತ. ಇದು 1/2 ಕಪ್ ಆಗೋಷ್ಟು ಮೊಸರು ತೊಗೊಂಡಿದ್ದೀನಿ ನಾನು. 1 ಕಪ್ ಆಗೋಷ್ಟು ಅಂದರೆ ಇಷ್ಟು ಚಿಕ್ಕ ಗ್ಲಾಸಲ್ಲಿ ನಾನು ಶುಗರ್ ತೊಗೊಂಡಿದ್ದೀನಿ, ವೈಟ್ ಶುಗರ್ ಸಕ್ಕರೆ. ಇದನ್ನೆಲ್ಲ ನೀಟಾಗಿ ಹಾಕ್ಕೋಬೇಕು. 1 ಲೆವಿಸ್ಟಾ ಇನ್ಸ್ಟೆಂಟ್ ಕಾಫಿ ಪೌಡರ್ ತೊಗೊತಾ ಇದ್ದೀನಿ. ನೀವು ನಿಮ್ಮ ಹತ್ರ ಯಾವುದಿದೆ ಅದನ್ನೇ ಯೂಸ್ ಮಾಡ್ಕೋಬೋದು. ನನ್ನ ಹತ್ರ ಲೆವಿಸ್ಟಾ ಇನ್ಸ್ಟೆಂಟ್ ಕಾಫಿ ಇದೆ, 2 ರೂಪೀಸ್ದು. ಅದನ್ನೇ ಒಂದು ಹಾಕ್ಕೋತಾ ಇದ್ದೀನಿ ನಾನು. ಸೊ ನಾನೀಗ ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ನೀವು ಆಯಿಲ್, ಅಡಿಕೆಗೆ ಯಾವ ಆಯಿಲ್ ಯೂಸ್ ಮಾಡ್ತೀರಾ ಅದೇ ಆಯಿಲ್ ಹಾಕ್ಕೊಳ್ಳಿ. ನಾನಿದು ಸ್ಪೂನ್ ನೋಡಿ ಎಷ್ಟಿದೆ, ಈ ಸ್ಪೂನಲ್ಲಿ ನಾನು 2 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ನಿಮ್ಮ ಸ್ಪೂನ್ ಚಿಕ್ಕದಾಗಿದ್ದರೆ 4 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಇದನ್ನು ಹಾಕ್ಕೊಂಡು ಸಕ್ಕರೆ ಫುಲ್ ನೀಟಾಗಿ ಗ್ರೈಂಡ್ ಆಗಬೇಕು. ಅಲ್ಲಿವರೆಗೂ ಫಸ್ಟು ರುಬ್ಕೊಳ್ಳಿ, ಆಮೇಲೆ ಮುಂದಿನ ಪ್ರೊಸೀಜರ್ ಏನಂತ ನಾನು ಹೇಳ್ತೀನಿ. ಸೊ ಈ ರೀತಿ ಆಗಿದೆ. ಈಗ ಇದಕ್ಕೆ ಸೇಮ್ ಇದೇ ಗ್ಲಾಸಲ್ಲಿ ನಾನು 2 ಗ್ಲಾಸ್ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಹಾಫ್ ಗ್ಲಾಸ್ ನಾನು ಮಿಲ್ಕ್ ಹಾಕ್ಕೋತಾ ಇದ್ದೀನಿ. ಹಾಕಿ ಈಗ ನಾವು ಇದನ್ನು ಪೂರ್ತಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಸೊ ಇದನ್ನು ನಾನೀಗ ಈ ಬೌಲ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಅದಕ್ಕೆ ಬ್ಯಾಟರ್ ಶಿಫ್ಟ್ ಮಾಡ್ಕೊಂಡಿದ್ದೀನಿ, ಕೇಕ್ ಬ್ಯಾಟರ್. ಅದಕ್ಕೆ ನಾನು ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಬೇಕಿಂಗ್ ಸೋಡಾ ಅಥವಾ ಏನೂ ಇಲ್ಲ ಅಂದರೆ ಏನೋ ಹಾಕ್ಕೊಳ್ಳಿ. ಸೊ ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ ನಾನು. ಅದಕ್ಕೆ ಒಂದು ಸ್ವಲ್ಪ ಮಿಲ್ಕ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಇದಕ್ಕೆ ಬಟರ್ ಪೇಪರ್ ಹಾಕ್ತಾಯಿದ್ದೀನಿ. ಅಲ್ಯೂಮಿನಿಯಮ್ಗೆ ಹಾಕಬೇಕು, ಇದು ಸ್ಟೀಲ್, ಅದಕ್ಕೋಸ್ಕರ ಬಟರ್ ಪೇಪರ್ನ ಹಾಕ್ಕೊಂಡು ನಾನು ನೆಕ್ಸ್ಟ್ ಪ್ರೊಸೀಜರ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಈ ರೀತಿ ಇದೆ ಬ್ಯಾಟರ್. ಈಗ ನಾನು ಇದಕ್ಕೆ ಬಟರ್ ಪೇಪರ್ ಹಾಕ್ಕೊಂಡು ತೋರಿಸ್ತೀನಿ. ನಾನೀಗ ಇದಕ್ಕೆ ಬಟರ್ ಪೇಪರ್ ಹಾಕ್ಕೊಂಡಿದ್ದೀನಿ. ಈ ಬ್ಯಾಟರ್ನ ನಾನು ಇದಕ್ಕೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಡ್ರೈ ಫ್ರೂಟ್ಸ್ ಇದೆ ಆ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಳಿ. ನನ್ನ ಹತ್ರ ಎಲ್ಲ ಡ್ರೈ ಫ್ರೂಟ್ಸ್ ಇತ್ತು ಅಂದರೆ ಬಾದಾಮಿ, ದ್ರಾಕ್ಷಿ ಅದೆಲ್ಲ. ಅದೇನಂದರೆ ಬ್ಯಾಟರ್ ಒಳಗೇ ಫಸ್ಟೇ ಮಿಕ್ಸ್ ಮಾಡಬೇಕು. ನಾನು ಇದಾದಮೇಲೆ ಮಿಕ್ಸ್ ಮಾಡೋಕ್ಕೆ ಹೋದರೆ ಅದು ಬಟರ್ ಪೇಪರ್ ಎಲ್ಲ ಕಸ್ಕೊಬಿಡುತ್ತೆ. ಅದಕ್ಕೋಸ್ಕರ ನಾನು ಇದ್ರೂ ಅಷ್ಟೊಂದು ಹಾಕ್ಕೊಳ್ಳಿಲ್ಲ, ಮೇಲ್ಮೇಲೆ ಹಾಕ್ಬಿಟ್ಟು ಸುಮ್ಮನೆ ಆದೆ ಅಷ್ಟೇ. ನಾನು ಆಮೇಲೆ ನಾನು ಇದಕ್ಕೆ ಮತ್ತೆ ಕಾರ್ನ್ಫ್ಲವರ್ ಹಾಕಿ ಒಂದು ಲೋಟದಲ್ಲಿ ದ್ರಾಕ್ಷಿ ಮತ್ತು ಸ್ವಲ್ಪ ಬಾದಾಮಿ ಹಾಕ್ಕೊಂಡೆ. ನಂಗೆ ಅದು ಸಾಲಲ್ಲ ಅನಿಸ್ತು. ಸೊ ಮೈದಾ ಇರಲಿಲ್ಲ, ಅದಕ್ಕೆ ಕಾರ್ನ್ಫ್ಲವರ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಬಂದರೆ ನನ್ನ ಹತ್ರ ಸ್ಟ್ಯಾಂಡ್ ಇಲ್ಲ, ಅದಕ್ಕೋಸ್ಕರ ನಾನು ದಪ್ಪುಪ್ಪು ಮತ್ತು ಕಾರ್ನ್ಫ್ಲವರ್ ಹಾಕ್ಕೊಂಡಿದ್ದೀನಿ, ಮೈದಾ ಇಲ್ಲ ಅಂತ. ಸೊ ನಾನೀಗ ಇದನ್ನು ಇದ್ರ ಮೇಲೆ ಇಡ್ತಾ ಇದ್ದೀನಿ. ಇದು 30 ಮಿನಿಟ್ಸ್ ಲೋ ಫ್ಲೇಮಲ್ಲೇ ಇರಬೇಕು. ಅದು ಬೆಂದರೆ ಟೂತ್ ಪಿಕ್ಕಲ್ಲಿ ನಮಗೆ ಗೊತ್ತಾಗುತ್ತೆ. ನಾನೀಗ ಲೋ ಫ್ಲೇಮಲ್ಲಿ ಇಡ್ತಾ ಇದ್ದೀನಿ. ಸೊ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಇನ್ನು ಇದೆಲ್ಲ ಕ್ಲೀನ್ ಮಾಡಬೇಕು. ಸೊ ಒಂದು ಸ್ವಲ್ಪ ಹೊತ್ತಾದಮೇಲೆ ನೀವೇ ಆವಾಗವಾಗ ತೆಗ್ದು ಅದನ್ನು ಒಂದು ಟೂತ್ ಪಿಕ್ಕಲ್ಲಿ ಅಥವಾ ಈ ಥರ ಪೋರ್ಕಲ್ಲಿ ನೀವು ಚುಚ್ಚಿದ್ರೆ ಗೊತ್ತಾಗುತ್ತೆ. ಅದು ಬೆಂದಿದ್ರೆ ಒಂಚೂರು ಕೂಡ ಅಂಟಲ್ಲ. ನಾನು ತೋರಿಸಿದ್ನಲ್ಲ, ಅದೊಂದು ಚೂರು ಕೂಡ ಅಂಟಲಿಲ್ಲ. ನಾನು ಹೇಳಿದೆ ತಾನೇ. ಸೊ ನಾವು ಡ್ರೈ ಫ್ರೂಟ್ಸ್ನ ಫಸ್ಟೇ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಈ ರೀತಿ ಆಗುತ್ತೆ. ನಾನು ಬೆಟರ್ ಏನು ಹೇಳ್ತೀನಿ ಅಂದರೆ ಡ್ರೈ ಫ್ರೂಟ್ಸ್ ಹಾಕೋದೇ ಬೇಡ ಅಂತ ನನಗನ್ಸುತ್ತೆ. ನನಗೇನೋ ಇಷ್ಟ ಆಗಲಿಲ್ಲ ಡ್ರೈ ಫ್ರೂಟ್ ಹಾಕಿದ್ದು. ಇನ್ನು ಉಪ್ಪದೆಲ್ಲ ಆಬ್ಸಲ್ಯೂಟ್ಲಿ ಸೀದೋಗೆ ಹೋಗುತ್ತೆ. ನಿಮ್ಮ ಹತ್ರ ಸ್ಟ್ಯಾಂಡ್ ಇದ್ದರೆ ಸ್ಟ್ಯಾಂಡನ್ನ ಯೂಸ್ ಮಾಡ್ಕೊಳ್ಳಿ. ನನ್ನ ಹತ್ರ ಸ್ಟ್ಯಾಂಡ್ ಇರಲಿಲ್ವಲ್ಲ, ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡಿದ್ದು. ನೋಡಿದ್ರಲ್ಲ ಬಟರ್ ಪೇಪರ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ನಾನು ನಿಜ ಸುಳ್ಳು ಹೇಳಲ್ಲ, ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಹೇಳ್ತೀನಿ. ಬಿಕಾಸ್ ನನ್ನನ್ನು ನೋಡಿ ಇನ್ನಷ್ಟು ಜನ ಟ್ರೈ ಮಾಡ್ಬೋದು. ಸೊ ಅದಕ್ಕೋಸ್ಕರ ನಾನು ಆನೆಸ್ಟ್ ರಿವ್ಯೂನ ಕೊಡ್ತೀನಿ. ನಿಜ ಹೇಳ್ಬೇಕಾದ್ರೆ ಸಖತ್ತಾಗಿ ಬಂದಿತ್ತು. ನೋಡ್ತಾ ಇದ್ದೀರಲ್ಲ, ಆ ಸ್ಪಾಂಜಿ ಎಷ್ಟು ಚೆನ್ನಾಗಿ ಬಂದಿತ್ತಂದರೆ ಅಷ್ಟು ಸಖತ್ತಾಗಿತ್ತು. ನಾನು ಕೂಡ ಬೇರೆಯವ್ರ ವೀಡಿಯೋ ನೋಡಿನೇ ಮಾಡಿದ್ದು, ನನ್ನ ರೆಸಿಪಿ ಅಂತ ಅಲ್ಲ ಇದು. ಒಂದು ಮಿಸ್ಟೇಕ್ ಏನಂದರೆ ನಾನು ಅದು ಚುಚ್ಚಿದಾಗ ಅದು ಅಂಟಲಿಲ್ಲ ನಿಜ.
ಆದರೆ ಏನಂದರೆ ಅದು ಮಧ್ಯದಲ್ಲಿ ಬೆಂದಿಲ್ಲ, ಹಸಿ ಹಸಿ ಥರ ಅಂದರೆ ಅರ್ಧಂಬರ್ಧ ಬೆಂದಿದೆ. ಮೇಲ್ಗಡೆ ಮತ್ತು ಕೆಳಗಡೆ ಲೇಯರ್ ಏನಿರುತ್ತೆ ಅದು ಫುಲ್ ಚೆನ್ನಾಗಿ ಬೆಂದಿದೆ, ಸ್ಪಾಂಜಿ ಥರ ಇದೆ. ಮಧ್ಯದಲ್ಲಿ ಅದು ಅಷ್ಟು ನೀಟಾಗಿ ಬೆಂದಿಲ್ಲ. ಆ್ಯಂಡ್ ನಾನು ಡ್ರೈ ಫ್ರೂಟ್ಸ್ನ ರೀತಿ ಹಾಕಿರೋದಕ್ಕೆ ಅದು ಒಂಥರ ಅಂತ ಅನಿಸುತ್ತೆ ನನಗೆ. ಆದರೆ ಅದೊಂದು ಮಿಸ್ಟೇಕ್ ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ಸಖತ್ತಾಗಿತ್ತು, ನನಗೆ ಇಷ್ಟ ಆಯಿತು. ಸೊ ನೀವು ಕೂಡ ಟ್ರೈ ಮಾಡಿ. ಆದರೆ ಅದು ಟೂತ್ ಪಿಕ್ಕಲ್ಲಿ ನೀವು ಆ ಥರ ಚೆಕ್ ಮಾಡಾದ್ಮೇಲೆ ಇನ್ನೂ ಸ್ವಲ್ಪ ಹೊತ್ತು ಅದನ್ನು ಬೇಯಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಗೈಸ್, ಇದು ಗೋಧಿ ಹಿಟ್ಟಲ್ಲಿ ಮಾಡಿರೋ ಕೇಕ್ ಅಂತ ನಿಜಕ್ಕೂ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಬಟ್ ನಾನು ಸುಳ್ಳೆಲ್ಲ ಹೇಳಲ್ಲ, ಏನಂದರೆ ಇದು ಟಾಪ್ ಲೇಯರ್ ಇರುತ್ತಲ್ಲ, ನಾನು ಆಲ್ರೆಡಿ ತಿಂದಿದ್ದೀನಿ. ಸೊ ಆ ಮೇಲ್ಗಡೆ ಲೇಯರು ಮತ್ತು ಈ ಕೆಳಗಡೆದು ಅದು ಸಾಫ್ಟಾಗಿದೆ, ಸ್ಪಾಂಜಿಯಾಗಿ. ಈ ಥರ ಸ್ಪಾಂಜಿಯಾಗಿದೆ. ಒಂದೊಂದು ಕಡೆ ಈ ಥರ ಇದೆಯಲ್ಲ, ಅದನ್ನು ನೀಟಾಗಿ ಬೇಯಬೇಕಿತ್ತು. ಆ್ಯಂಡ್ ಸ್ವೀಟ್ ಎಲ್ಲ ಚೆನ್ನಾಗಿದೆ. ಆ್ಯಂಡ್ ನಾನು ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಿನ್ನೋದು ಕಾಲೇಜಿಂದ ಬಂದಮೇಲೆ, ಅವಾಗ ಕೋಲ್ಡಾಗಿರುತ್ತಲ್ಲ, ಸೊ ದಟ್ ಚೆನ್ನಾಗಿರುತ್ತೆ. ಸಖತ್ತಾಗಿದೆ. ಆ್ಯಂಡ್ ಈಗ ನೋಡಿ, ನೇರಳೆ ಸೀಸನ್. ನಮ್ಮ ಮನೇಲಂತೂ ಎಷ್ಟು ಫ್ರೂಟ್ಸ್ ಇದೆ. ನೇರಳೆ ತುಂಬ ದಿನದಿಂದ ಅನ್ಕೋತಾ ಇದೆ ತಿನ್ನಬೇಕು ಅಂತ. ಸೊ ಫೈನಲಿ ಅದರ ಒಗ್ರೊಗ್ರಿದೆ, ಫ್ರಿಜ್ಜಲ್ಲಿ ಇಟ್ಟಿದ್ದೆ, ತೆಗೆದಿಟ್ಟಿದ್ದೀನಿ. ಆ್ಯಂಡ್ ಆ ಬಾಕ್ಸಲ್ಲಿ, ಬ್ಲೂ ಬಾಕ್ಸಲ್ಲಿ ಹಲಸಿನಹಣ್ಣಿದೆ, ಮಾವಿನಕಾಯಿ ಕೊಯ್ದಿಟ್ಟಿದ್ದೀನಿ. ಎಷ್ಟೊಂದಿದೆ ತಿನ್ನೋದಕ್ಕೆ. ಕಾಲೇಜಿಂದ ಬಂದಿದ್ದ ತಕ್ಷಣ ನಾನು ಹಲಸಿನಹಣ್ಣು ಮಾವಿನಹಣ್ಣು ತೋರಿಸ್ದೆ ಆಮೇಲೆ. ಸೊ ಇದರಲ್ಲಿ ಹಲಸಿನ ಹಣ್ಣಿದೆ. ಎಷ್ಟು ಹಣ್ಣುಗಳಿದಾವೆ ಗೊತ್ತಾ ನಮ್ಮ ಮನೆಯಲ್ಲಿ. ಇನ್ನು ಇದರಲ್ಲಿ 3 ದಿನದಿಂದ ಕುಯ್ದಿಡ್ತಾನೆ ಇದ್ದೀನಿ. ಅಂದರೆ ಇದು ದೊಡ್ಡದು, ನಮ್ಮ ಮನೇಲಿ ಯಾರೂ ತಿಂದೇ ಇಲ್ಲ. ಸ್ವಲ್ಪ ಕಟ್ ಮಾಡೋದು ಮತ್ತು ಅದರೊಳಗಿಡೋದು. ಚೋತಾಪುರಿ ಇನ್ನೂ 7 ಚೋತಾಪುರಿ ಮಾವಿನಕಾಯಿ ಇದೆ. ಇಷ್ಟಪ್ಪು ತೊಗೊಂಡ್ರೆ ಒಬ್ಬಳೇ ತಿನ್ನೋಕ್ಕಾಗಲ್ಲ, ಸ್ವಲ್ಪ ಕಟ್ ಮಾಡ್ತೀನಿ, ಮಿಕ್ಕಿದ್ದು ಫ್ರಿಜ್ಜಲ್ಲಿ ಇಡ್ತೀನಿ. 3 ದಿನದಿಂದ ಹಂಗೆ ಆಗಿ. ಇನ್ನು ಇಲ್ಲಿ ಬಂದರೆ ಸೀಸನಲ್ ಫ್ರೂಟ್, ನೇರಳೆ ಹಣ್ಣು. ಸೊ ಗೈಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವ್ಲಾಗ್ ಜೊತೆಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೀಟ್ ಯು ಅಪ್ ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಗೈಸ್.